ಈಗ ನಿಮ್ಮ ಸೋಷಿಯಲ್ ಮೀಡಿಯಾ ಗಮನಿಸಿದ್ರೆ ವಿಷ್ಣುವಿನ ತಾಳ್ಮೆ ಇರಲಿ ಆದ್ರೆ ನರಸಿಂಹನ ಕೋಪ ಬಿಡಬೇಡ ಅನ್ನೋದು ಸಾಕಷ್ಟು ವೈರಲ್ ಆಗ್ತಾ ಇದೆ. ಜೊತೆಗೆ ಅದ್ರ ಜೊತೆಗೆ ಅವತ್ತು ತಗಡು ಅನ್ನೋದು ಯಾರಂತ ಇವತ್ತು ಗೊತ್ತಾಯ್ತಾ? ತಗಡು ನಾನು ಚಿನ್ನದ ತಗಡು ಅನ್ನೋದು ನಿಮ್ಮ ಅಭಿಮಾನಿಗಳು ಕೂಡ ಈಗ ಒಂದು ಮೇಮ್ಸ್ ಮಾಡಿ ಹಾಕ್ತಾ ಇದಾರೆ. ನೀವು ಅದನ್ನ ಶೇರ್ ಮಾಡಿರೋದು, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್. ಏನಿಲ್ಲ ಸರ್, ಅವ್ರವ್ರ ಪ್ರೀತಿ ಅವ್ರು ತೋರಿಸ್ತಾರೆ ಯಾವತ್ತೂ ಅಷ್ಟೇ. ಇವಾಗ ನನ್ನ ಹತ್ರ ಕೆಲಸ ಮಾಡೋ ಹುಡುಗರಿಗೂ ಅಷ್ಟೇ ಸರ್, ಏನೇ ಅವ್ರ ಕಡೆ ನಾನು ಯಾವತ್ತು ಯಾವುದು ತಪ್ಪು ಮಾಡ್ಸೋಕ್ಕಲ್ಲ, ನಾನೇನು ಈ ಥರದ್ದು ಹಾಕಿ ಅಂತಲೂ ಹೇಳಲ್ಲ ಸರ್. ನನಗೇನು ಅನಿಸ್ತೋ ನಾನು ಅದನ್ನು ಹಾಕಿದ್ದೀನಿ ಸರ್. ಇನ್ನೊಬ್ರು ನೋವಾಗಲ್ಲ ಅಂತಲೇ ನಾನು ಹಾಕಿರೋದು. ಯಾರಿಗಾದ್ರೂ ಅದರಿಂದ ನೋವಾಗಿದ್ರೆ ನಾನು ಕ್ಷಮಾಪಣೆ ಕೇಳ್ತೀನಿ. ಯಾಕಂದರೆ ನನ್ನ ಉದ್ದೇಶ ಇರೋದು ನನಗೇನು ಅನಿಸಿದೆ ನಾನು ಹಾಕಿದ್ದೀನಿ ಅಷ್ಟೇ. ಯಾಕಂದರೆ ಏನೋ ಡಬಲ್ ಥಾಟ್ಸ್ ಇಟ್ಕೊಂಡು ಡಬಲ್ ಕ್ಯಾಲ್ಕುಲೇಷನಲ್ಲಿ ಸೆಕೆಂಡ್ ಥಾಟ್ಸ್ ಇಟ್ಕೊಂಡು ನಾನೇನು ಮಾಡಿಲ್ಲ ಸರ್. ಆಮೇಲೆ ಸರಿ ಇದೆಯಲ್ವಾ, ಎಲ್ಲಿ ತಾಳ್ಮೆ ಇರ್ಬೇಕು ನೋಡಿ. ಒಬ್ಬ ವ್ಯಕ್ತಿ ತಾಳ್ಮೆ ಇದ್ದಿದ್ದಕ್ಕೆ ಎರಡು ನಿದರ್ಶನ ಸರ್. ಒಂದು, ಒಬ್ಬ ವ್ಯಕ್ತಿ ತಾಳ್ಮೆ ಇದ್ದಿದ್ದಕ್ಕೆ ಕಣ್ಣಾರೆ ಎಲ್ಲ ಆಟನೂ ನೋಡಿ ಕೊನೆಗೆ ಸುಸ್ತಾಗಿ ಒಂದು ಕಡೆ ಭಗವಂತನೇ ಕೂರಿಸ್ತಾ. ಇನ್ನೊಬ್ಬ ವ್ಯಕ್ತಿ ತಾಳ್ಮೆ ಕಳ್ಕೊಂಡಿದ್ದಕ್ಕೆ ಏನಾಯಿತು? ಸೊ ಎಲ್ಲಾದ್ರಿಂದ ನಾವು ಕಲಿಯುವಂಥದ್ದು ಬೇಕಾದಷ್ಟು ಇರ್ತದೆ ಸರ್. ನಾನು ಹೇಳೋದೇನೆಂದರೆ, ಯಾವುದೇ ಕಾರಣಕ್ಕೂ ಅಷ್ಟೇ ಏನೋ ನನ್ನೇನೋ ಕೋಪನ ನಾನು ಸೋಷಿಯಲ್ ಮೀಡಿಯಲ್ಲಿ ಹಾಕ್ತಾಯಿದ್ದೀನಿ, ಟಾಂಗ್ ಕೊಡ್ತೇನೆ ಸರ್. ನಾನು ಯಾಕೆ ಸರ್ ಟಾಂಗ್ ಕೊಡಲಿ? ಕೊಡೋಂಗಿದ್ದೀರ ನನ್ನ ಹತ್ರ ಇರೋ, ಅದೇನೋ ಹೇಳ್ತಾರಲ್ಲ, ಬಗದಷ್ಟು ಬಗಣಿಗೆ ಊಟ ಅಂತ, ನನ್ನ ಹತ್ರ ಅಂಥವೆಲ್ಲ ಇದು ಬೇಡ ಸರ್. ನಾವು ಯಾವತ್ತೂ ಅಷ್ಟೇ ಸರಿಯಾದ ಮಾರ್ಗದಲ್ಲಿ ಬೆಳೆದಿದ್ದೀವಿ, ಸಾಯೋವರೆಗೂ ಸರಿಯಾದ ಮಾರ್ಗದಲ್ಲೇ ಇರ್ತೀವಿ, ತೊಂದರೆ ಇಲ್ಲ. ಇವಾಗ ಪ್ರೀತಿಸೋರು ಇದ್ದಾಗ ತೆಗಳೋರು ಇದ್ದೇ ಇರ್ತಾರೆ, ತೆಗಳೋರ್ಗೂ ನಾನೇನು ಮಾತಾಡೋಕ್ಕಲ್ಲ, ಇರಲಿ, ತೊಂದರೆ ಇಲ್ಲ. ಎಸ್ ಎಸ್ ಸರ್. ಸರ್, ಈ ಘಟನೆಯಿಂದ ಈಗಾಗಲೇ ಕೆಲವರು ಕಲಾವಿದರು, ನಟರು ಒಂದಿಷ್ಟು ಮೌನ ಮುರಿತಾ ಇದ್ದಾರೆ. ಉಪೇಂದ್ರ ಅವರಾಗಿರ್ಬೋದು, ಸುದೀಪ್ ಅವರು, ಎಲ್ಲರೂ ಈಗ ಆ ಒಂದು ಘಟನೆ ಬಗ್ಗೆ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಅವ್ರವ್ರದ್ದು ಇವಾಗ ನಾನೊಂದು ಹೇಳೋದು ಸರ್, ಇವಾಗ ಇಂಡಸ್ಟ್ರಿ ಅಂತ ಬಂದಾಗ ಎಲ್ಲರೂ ಒಟ್ಟಿಗೆ ಸೇರಿ ಇಂಡಸ್ಟ್ರಿ ಅಲ್ವಾ ಸರ್. ತಪ್ಪು ಮಾಡಿದಾಗೂ ತಲೆ ಮೇಲೆ ಒಂದು ಚಟೀರ್ ಅಂತ ಕೊಡಿ, ಒಳ್ಳೆ ಕೆಲಸ ಮಾಡಿದಾಗ ಬೆಂತಟ್ಟಿ, ಇಲ್ಲ ಜೊತೆಲಿರಿ, ಇಲ್ಲ ತಲೆ ಮೇಲೆ ಹೊಡೆಯೋಕ್ಕಾಗಿಲ್ಲ ಒಂದು ಮಾತಾದ್ರು ಹೇಳಿ, ನೀನು ಮಾಡ್ತಾರೋ ತಪ್ಪಯ್ಯ ಅಂತ. ಯಾರು ಮಾಡಿದ್ರು ತಪ್ಪೇ ಅಲ್ವಾ ಸರ್? ಒಂದು ಅರ್ಥ ಮಾಡ್ಕೊಳ್ಳಿ ಸರ್. ನನಗೆ ಹೇಳ್ತಾರೆ ಎಷ್ಟೋ ಜನ, ನಿನಗಿರೋ ಇದಕ್ಕೆ ನೀನು ಯಾಕೆ ಸಿನಿಮಾ ಮಾಡ್ತೀಯಾ, ನಿನ್ಗೆ ಅವಶ್ಯಕತೆ ಇದೆಯೇನ? ವರ್ಷಾನ್ಗಟ್ಲೆ ಅಲ್ಲೆಲ್ಲ ಸಾಕೊಂಡು ಮಾಡಿ ಅವ್ರ ಮನೆಗಳು ಉದ್ಧಾರ ಮಾಡಿ ಯಾವನೋ ವೇದಿಕೆ ಮೇಲೆ ನಿಂತ್ಕೊಂಡು ನಿಮ್ಮ ಬಗ್ಗೆ ಮಾತಾಡ್ತೇವೆ. ನಿಮ್ಮ ಕೆಪಾಸಿಟಿಯಲ್ಲಿ ಅರ್ಧ ಇದ್ದಾನ ಏನ ಅವನು? ನಮಗೆ ಕೇಳ್ತಾರೆ, ನಿಮ್ಮ ಕೆಪಾಸಿಟಿಯಲ್ಲಿ ಅರ್ಧ ಇದ್ದಾನ, ಯಾಕೆ ಅವೆಲ್ಲ ನೀವು ಮಾತಾಡಿಸ್ಕೋತೀರಾ ಅಂತ. ಸರ್, ನಮಗೆ ಫಸ್ಟ್ ಸಿನಿಮಾ ಇವತ್ತಿಗೂ ನಾನು ಹೇಳ್ತೀನಲ್ಲ ಸರ್, ನಾನು ಫಸ್ಟ್ ಸಿನಿಮಾ ಮಾಡಬೇಕಾದ್ರೆ ನನ್ನ ಹೀರೋಯಿಂದ ನಾನು ಕಲ್ತಿರೋದು ಬೇಕಾದಷ್ಟಿದೆ. ವ್ಯಾಪಾರ ಕಲಿತೆ, ಸಿನಿಮಾ ಮಾಡೋದು ಹೆಂಗೆ ಅಂತ ಕಲಿತೆ, ಹೆಂಗೆ ನಡ್ಕೋಬೇಕು ಅನ್ನೋದು ಕಲಿತೆ. ಹಂಗಾಗಿ ನಾನು ಎಲ್ಲ ಕಡೆ ಎಲ್ಲರನ್ನೂ ಹೆಸರಿಡ್ದು ಕರಿತೀನಿ. ಸುದೀಪ್ ಅವ್ರನ್ನ ಮಾತ್ರ ಸುದೀಪ್ ಅಣ್ಣ ಅಂತ ಕರಿತೀನಿ. ಯಾಕೆಂದರೆ ನನಗೆ ಆತ ನನಗೊಂದೇನೋ ಅವಮಾನ ಆಗ್ತದೆ, ಬಾ ಮಗನೇ, ನಾನು ಹೇಳ್ತೀನಿ, ಇಲ್ಲಣ್ಣ ನಾನು ಸಿನಿಮಾ ಮಾಡಬೇಕು, ಬೇಡ ಬಿಡೋ ನೀನು ನನ್ನ ಜೊತೆಲಿ, ಬೇಡಣ್ಣ ನಾನು ಸಿನಿಮಾ ಮಾಡಲೇಬೇಕು. ಅವತ್ತು ಆತ ನನಗೆ, ಆ ವ್ಯಕ್ತಿ ನನಗೆ ಒಂದು ಅವಕಾಶ ಕೊಡ್ತಾರೆ. ಸಿನಿಮಾ ರಂಗ ಇವತ್ತೇನೋ ನನ್ನೊಂದು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಿದ್ದೀನಿ, ಜನ ನಮ್ಮನ್ನು ಗುರುತಿಸ್ತಾರೆ, ಮಾಧ್ಯಮ ನಮ್ಮನ್ನು ಬೆಳೆಸಿದೆ ಅಂದರೆ ಅದಕ್ಕೆ ಸಿನಿಮಾ ಕಾರಣ ಸರ್. ಸಿನಿಮಾ ಬಗ್ಗೆ ನಾವು ಸದಾಕಾಲ ಗೌರವ ಇಟ್ಕೋತೀವಿ. ಸಿನಿಮಾ ನನಗೆ ಯಾವತ್ತೂ ನಷ್ಟ ಮಾಡಿಲ್ಲ ಸರ್. ಕೆಲವೊಬ್ಬರು ವ್ಯಕ್ತಿಗಳು ನಷ್ಟ ಮಾಡಿದ್ದಾರೆ ಅಷ್ಟೇ, ತೊಂದರೆ ಇಲ್ಲ.